ಯುಟಿ ಖಾದರ್ ಅವರು ಕೋಮು ಸೌಹಾರ್ದತೆ ಸಹಬಾಳ್ವೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ವೈಎಸ್ಆರ್ ಸತೀಶ್ ರಾಜನ ಹಿಂದೂ ಮುಸ್ಲಿಂ ಸಮುದಾಯಗಳು ಹೇಗೆ ಸಹಬಾಳ್ವೆ ನಡೆಸಬೇಕು, ಕೋಮು ಸೌಹಾರ್ದತೆಯಿಂದ ಹೇಗೆ ಬಾಳಬೇಕು ಅಂತ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ತಿಳಿಸಿಕೊಟ್ಟಿದ್ದು ನಮಗೆ ಉತ್ತಮ ಸಂದೇಶವಾಗಿದೆ ಅಂತ ಮಾಲೂರು ತಾಲೂಕು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಟೇಕಲ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಸ್ಆರ್ ಸತೀಶ್ ರಾಜನ್ ಅವರು ತಿಳಿಸಿದರು. ಮಾಲೂರು ತಾಲೂಕಿನ ಕೆಜಿಹಳ್ಳಿಯಲ್ಲಿ ನೂತನ ಮಸೀದಿ ಉದ್ಘಾಟನೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಿಂದೂ ಮುಸ್ಲಿಂ ಸಮುದಾಯಗಳು ಕೋಲಾರ ಜಿಲ್ಲೆಯಲ್ಲಿ ಒಂದು ಮಾದರಿ ಸಮುದಾಯಕ್ಕೆ ಸಾಕ್ಷಿಯಾಗಿದ್ದು, ಮಸೀದಿ ಉದ್ಘಾಟನೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಗ್ಗಟ್ಟಾಗಿ ಸೇರಿ ಸಮಾರಂಭ ನಡೆಸ್ತಾ ಇರುವುದು ಉತ್ತಮ ಬೆಳವಣಿಗೆಯಾಗಿದೆ ಅಂತ ಹೇಳಿದರು. ಮಸೀದಿ ನಿರ್ಮಾಣಕ್ಕೆ ಸಹಕಾರ ನೀಡಿದ ಜಮೀರ್ ಜಾಲಿ ಸಾಬ್ ಕುಟುಂಬಕ್ಕೂ ಮಸೀದಿಯ ಉದ್ಘಾಟನೆ ನೆರವೇರಿಸಿದ ಯುಟಿ ಖಾದರ್ ಅವರಿಗೆ ಪ್ರತಿ ಅಭಿವೃದ್ಧಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಶಾಸಕ KY ನಂಜೇಗೌಡರಿಗೂ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೋರುತ್ತಿರುವುದಾಗಿ ಅವರು ತಿಳಿಸಿದರು. सब साइड बने इधर दो भाई साइड बने ಅಲ್ಲೇ ಇದ್ದಾರೆ ಸಿಎಂ ಆಫೀಸ್ ಬಿಟ್ಟು ಹೋಗಿಲ್ಲ. सबसे बड़े भी डॉक्टर एमएलए ನಂಜೇಗೌಡ ಜೈ, ಸತೀಶ್ ರಾಜನ್ ಜೈ, ಎಮ್ಎಲ್ಎ ರಮೇಶ್ ಜೈ, ಜೈ, ಏಕಂದ್ರೆ ಎಲ್ಲ ಮುಖಂಡರಿಗೆ ಜೈ, ಎಲ್ಲ ಯುವ ಮುಖಂಡರಿಗೆ ಜೈ, ಜೈ, ಸುತ್ತಾದವರಿಗೆ ಜೈ, ಯುಟಿ ಖಾದರ್ಗೆ ಜೈ, ನಜೀರ್ ಅಹಮದ್ ಅವರಿಗೆ ಜೈ, ಕಿಂಗ್ ನಂಜೇಗೌಡರಿಗೆ ಜೈ, बोलो ಕಾಂಗ್ರೆಸ್ ಪಾರ್ಟಿಗೆ ಜೈ, ಸತೀಶ್ ಅಣ್ಣಗೆ ಜೈ, ಎಕ್ಟಿ ಮೆಂಬರ್ಗೆ ಜೈ, ಸತೀಶ್ ಅಣ್ಣಗೆ ಜೈ. ನಮಸ್ಕಾರ. ಇವತ್ತು ನಮ್ಮ ಟೇಕಲ್ನ ಕೆಜಿಹಳ್ಳಿಯಲ್ಲಿ ಬಹಳ ಒಂದು ಅದ್ಭುತವಾದಂಥ ಒಂದು ಕುಟುಂಬ, ಜಮೀರ್ ಜಾಲಿ ಸಾಬ್ ಅವರ ಕುಟುಂಬ, ಜಮೀರ್ ಅವ್ರ ಕುಟುಂಬ ಅಂದರೆ ನಮ್ಮ ಟೇಕಲ್ನಲ್ಲಿ ಭಾಳ ಹೆಸರಾಗಿತ್ತು. ಅವ್ರ ಮಕ್ಕಳೆಲ್ಲ ಹೋಗಿ ಇವತ್ತು ಬೆಂಗಳೂರಲ್ಲಿ ವಿದ್ಯಾವಂತರಾಗಿ ನಮ್ಮ ಸ್ವಗ್ರಾಮದಲ್ಲಿ ನಮ್ದೇನಾದರೂ ಒಂದು ಕೊಡುಗೆ ಇರಬೇಕು ಅಂತೇಳಿ ಒಂದು ಅತ್ಯುತ್ತಮವಾದಂಥ ಒಂದು ಅವ್ರ ಮುಸಲ್ಮಾನರ ಬಂದವರಿಗೆ ಪ್ರತಿನಿತ್ಯ ಒಂದು ನಮಾಜ್ ಮಾಡೋದಕ್ಕೆ ಸಹಾಯ ಆಗಲಿ ಅಂತೇಳಿ ಒಂದು ಮಸೀದಿನ ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ಅದ್ಭುತವಾದ ಮಸೀದಿನ ಉದ್ಘಾಟನೆಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಸಭಾಪತಿಗಳಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಬಂದು ಅವರ ಅಮೃತಾಸದಿಂದ ಇದನ್ನು ಉದ್ಘಾಟನೆ ಮಾಡಿ ಇವತ್ತು ಹಿತವಚನಗಳನ್ನು ನೀಡಿದರು. ಅವ್ರ ಭಾಷಣವನ್ನು ಕೇಳಿ ನಮಗೆ ಅತ್ಯಂತ ಸಂತೋಷವಾಯಿತು. ನಾವೆಲ್ಲ ಹಿಂದೂ ಮುಸಲ್ಮಾನರು ಯಾವ ರೀತಿ ಒಗ್ಗಟ್ಟಿನ ಹೋಗಬೇಕು, ಅವರು ಸಂಪೂರ್ಣವಾದಂಥ ಸುದೀರ್ಘವಾದ ಭಾಷಣದಲ್ಲಿ ಒಂದೇ ಒಂದು ಮಾತನ್ನು ಕೂಡ ರಾಜಕಾರಣ ಮಾತಾಡಿಲ್ಲ. ಯಾವ ರೀತಿ ಒಂದು ಜೀವನವನ್ನು ಸಂದೇಶವನ್ನು ಕೊಟ್ಟಿದ್ದಾರೆ ಮೊಹಮ್ಮದ್ ಪ್ರವಾದಿಯವರಾಗಿರ್ಬೋದು, ಎಲ್ಲ ಧರ್ಮ ಗ್ರಂಥಗಳಲ್ಲಿ ಅಂತ ಹೇಳಿ ಅವರು ಇಡೀ ಇಲ್ಲಿ ಜನಸ್ತೋಮವನ್ನು ಅವರು 1 ಗಂಟೆ ಮೂಕ ವಿಸ್ಮೃತನಾಗಿ ಅವರ ಭಾಷಣವನ್ನು ಮಾಡಿದ್ದಕ್ಕೆ ನಮ್ಮ ಟೇಕಲ್ ಬಾಲದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಇಷ್ಟಪಡ್ತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ಪ್ರಾರ್ಥನಾ ಮಂದಿರ ಮಸೀದಿಯನ್ನು ನಿರ್ಮಾಣ ಮಾಡಿದಂತಹ ಜಮೀರ್ ಕುಟುಂಬದಂತಹ ಜಮೀರ್ ಸಾಬಿ ಅವರ ಕುಟುಂಬ, ಜಾನಿ ಸಾಬಿ ಅವರ ಕುಟುಂಬದಾಗಿದ್ದಂಥ ನಮ್ಮ ಅಫ್ಷದ್ ಅಹಮದ್ ಆಗಿರ್ಬೋದು, ಗುಲ್ಷದ್ ಅಹಮದ್ ಆಗಿರ್ಬೋದು, ಅವರ ಸಹೋದರರು ಡಾಕ್ಟರ್ ಹಿರಿಯರೊಬ್ಬ ಸಹೋದರರ ಡಾಕ್ಟರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ದೇವರ ಆಶೀರ್ವಾದ, ಅಲ್ಲಾಹನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ.
ಹಿಂದೂ ಮುಸ್ಲಿಮರು ಇದೇ ರೀತಿ ಸಹಬಾಳ್ವೆಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಈ ಮುಖ್ಯನ ಮನವಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ.